ಆಗ್ಬಿಟ್ಟಿದೆ ನಮ್ಮನ್ನ. ಆಫ್ಟರ್ 36 hours ಆಫ್ ಜರ್ನಿ ಪ್ರಯಾಗ್ರಾಜಿಗೆ ಬಂದು ರೀಚ್ ಆದ್ವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವು ಇವಾಗ ಪ್ರಯಾಗ್ರಾಜಿಗೆ ಜರ್ನಿ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಕುಂಭಮೇಳಕ್ಕೆ ಹೋಗಬೇಕು ಅಂತ ಆಸೆ ಇರುತ್ತೆ. ನಮಗೂ ಕೂಡ ಕುಂಭಮೇಳಕ್ಕೆ ಹೋಗಬೇಕು ಅಂತ ಆಸೆ ಇತ್ತು. ಆದರೆ ಹೇಗೆ ಹೋಗಬೇಕು ಅನ್ನೋದೇ ಯೋಚನೆ ಆಗಿಬಿಟ್ಟಿತ್ತು. ಫ್ಲೈಟ್ ಚೆಕ್ ಮಾಡಿದ್ವಿ, ರೇಟ್ ಜಾಸ್ತಿ ಇತ್ತು. ಟ್ರೈನಲ್ಲಿ ಟಿಕೆಟ್ ಸಿಗಲಿಲ್ಲ. ಸೊ ಫೈನಲಿ ಓನ್ ವೆಹಿಕಲ್ ಮಾಡ್ಕೊಂಡೇ ಹೋಗೋಣ ಅಂತ ಹೇಳಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವು ನಿನ್ನೆ ಡೈರೆಕ್ಟ್ ಬೆಂಗಳೂರಿಂದ ಹೋಗ್ತಾ ಇಲ್ಲ, ನಾವು ನಮ್ಮ ಊರಿಗೆ ಬಂದ್ವಿ, ಲಿಂಗಸೂರಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನಾನು, ನಮ್ಮ ಕಾಕ, ನಮ್ಮ ಸಿಸ್ಟರ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಇಲ್ಲಿಂದ. ಸೊ ಐ ಥಿಂಕ್ 2 days ಬೇಕಾಗುತ್ತೆ. ಇವಾಗ ಬಿಟ್ಟರೆ ನಾವು ನಾಳೆ ಸಂಜೆ ಆ ಥರ ರೀಚ್ ಆಗ್ತೀವಿ ಅನಿಸುತ್ತೆ. ಸೊ ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಜರ್ನಿ ಸ್ಟಾರ್ಟ್ ಮಾಡಬೇಕು. ನಮ್ಮ ಕಡೆ ಲಾಂಗ್ ಜರ್ನಿ ಇಲ್ಲ ಅಂದರೆ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಈ ಥರ ವೆಹಿಕಲ್ ಪೂಜೆ ಮಾಡಿ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಪ್ರಯಾಣ ಲಿಂಗಸೂರಿಂದ ಪ್ರಯಾಗರಾಜಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಶುಭ ಹಾರೈಸಬೇಕಾಗಿ ವಿನಂತಿ. ಎಲ್ಲರಿಗೂ ಶುಭೋದಯ. ಬಾಯ್ 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 ಬಾಯ್. ಗಣಮಠೇಶ್ವರ ಮಹಾರಾಜ್ ಕಿ ಜೈ, ಭದ್ರೇಶ್ವರ ಮಹಾರಾಜ್ ಕಿ ಜೈ, ಜಯ ಮಂಗಲಂ ಜೈ ನಮ ಪಾರ್ವತಿ ಮಹಾದೇವ್, ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ. ಇವಾಗ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೀವಿ. ಸೊ ನಮ್ಮೂರಿಂದ ಪ್ರಯಾಗ್ರಾಜ್ ಬಂದು, ಅಂದರೆ ಲಿಂಗಸೂರಿಂದ ಪ್ರಯಾಗ್ರಾಜ್ ಬಂದು ಅರೌಂಡ್ 1400 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರಿಂದ ಆದರೆ 1700 ಕಿಲೋಮೀಟರ್ಸ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ಇವಾಗ ಪ್ರಯಾಗ್ರಾಜಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೀವಿ. ಯಾರನ್ನ ನೋಡ್ಬೇಕು? ಮೊನಾಲಿಸಾ ನೋಡ್ಬೇಕು ನಾವು. ಮೊನಾಲಿಸಾ ಇಲ್ಲ, ಆಕಿ ನೂರಿಗೆ ಹೋಗ್ಬಿಟ್ರು. ಮನೆಯಿಂದ ಅಡುಗೆ ಮಾಡ್ಕೊಂಡ್ ಬಂದಿದ್ವಿ. ಚಪಾತಿ, ಬೇಳೆ, ಕಾಳು, ಪುಡಿ, ಮೊಸರು, ರೈಸ್ ಮತ್ತೆ ಬೇಳೆ. ಇವಾಗ ಊಟಕ್ಕೆ ನಿಲ್ಲಿಸಿದ್ದೀವಿ. ಒಂದು 500 ಕಿಲೋಮೀಟರ್ಸ್ ಬಂದಿದ್ದೀವಿ ಅನ್ಸುತ್ತೆ. ಹೈದರಾಬಾದ್ ದಾಟಿದ್ದೀವಿ ಇವಾಗ. ಆ್ಯಕ್ಚುಲಿ 2 ರೂಟ್, ನಮ್ಮೂರಿಂದ 2 ರೂಟಲ್ಲಿ ಹೋಗ್ಬೋದಾಗಿತ್ತು. ಒಂದು ಗುಲ್ಬರ್ಗ ಆ ಕಡೆಯಿಂದ ಹೋಗ್ಬೋದಾಗಿತ್ತು, ಇನ್ನೊಂದು ಹೈದರಾಬಾದ್, ಇದು ರಾಯಚೂರು, ಹೈದರಾಬಾದ್, ನಾಗ್ಪುರ್ ಆ ಕಡೆಯಿಂದ ನಾವು ಈ ರೂಟ್ ಚೂಸ್ ಮಾಡಿದ್ದೀವಿ. ಸೊ ಇವಾಗ ಹೈದರಾಬಾದ್ ದಾಟಿದ್ದೀವಿ. ಇಲ್ಲೊಂದು ಪೆಟ್ರೋಲ್ ಬಂಕ್ ಖಾಲಿ ಇತ್ತು. ಸೊ ಇಲ್ಲಿ ಬಂದು ಊಟಕ್ಕೆ ನಿಲ್ಲಿಸಿದ್ದೀವಿ. ಇವಾಗ ಒಬ್ರು ತಾತ ಇದ್ರು, ಇಲ್ಲಿ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ. ಕುಂತ್ಕೊಂಡು ನೋಡ್ಬೋದು ಏನೇನು ಮಾಡ್ಕೊಂಡ್ಬಂದಿದ್ವಿ. ಚಪಾತಿ, ಬೇಳೆ, ಪುಡಿ, ಮೊಸರು, ರೈಸು, ಬೇಳೆ. ಆಮೇಲೆ ಅಲ್ಲಿ ನಮ್ಮ ಆಂಟಿಯವರು ಸೌತೆಕಾಯಿ, ಕ್ಯಾರೆಟು ರೈಚೂರಿಂದ ಅವ್ರು ತಂದು ಕೊಟ್ಟರು. ಇವಾಗ ಊಟ ಆಯಿತು, ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾರ್ಯಾರು ಕುಂಭಮೇಳಕ್ಕೆ ಹೋಗಿ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೋಗಿ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರ್ಯಾರಿಗೆ ಹೋಗಬೇಕು ಅಂತ ಆಸೆ ಇದೆ, ಆದರೆ ಹೋಗೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅದು ನೀವೇನೋ ಇನ್ಸ್ಟಾಗ್ರಾಮಲ್ಲಿ ಇಲ್ಲಾಂದರೆ ನ್ಯೂಸಲ್ಲಿ ಅಪ್ಡೇಟ್ಸ್ ನೋಡಿ ತುಂಬ ರಶ್ ಇದೆ ಅಂತ ಯಾರ್ಯಾರು ಹೋಗ್ತಾ ಇಲ್ಲ. ಹಾಗೆ ನಿಮಗೆ ಫ್ಲೈಟ್ ಸಿಗ್ತಾ ಇಲ್ಲ, ಆಮೇಲೆ ಟ್ರೈನ್ ಅದೇನೋ ಟಿಕೆಟ್ ಸಿಗ್ತಾ ಇಲ್ಲ. ಸೊ ಆ ರೀಸನ್ಸ್ಗೆ ಯಾರ್ಯಾರು ಹೋಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಮೇ ಬಿ ನಾಳೆ ಸಂಜೆ ಅನ್ನೋಷ್ಟರಲ್ಲಿ ಪ್ರಯಾಗ್ರಾಜ್ ಮುಟ್ತೀವಿ ಅಂತ ಅನಿಸುತ್ತೆ. ಸೊ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಇನ್ನು ನೋಡಬೇಕು ಇವತ್ತು ನೈಟ್ ಎಲ್ಲಿ ಸ್ಟೇ ಮಾಡ್ತೀವಿ ಏನೋ ಗೊತ್ತಿಲ್ಲ. ಏನು ಬುಕ್ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ, ಹಾಗೆ ಹೋಗ್ತಾ ಇರೋದು ಅಷ್ಟೇ, ಹೋಗ್ತಾ ಇದ್ದೀವಿ. ಸೊ ನಿಮಗೆ ಅಪ್ಡೇಟ್ ತಿಳಿಸ್ತೀನಿ. ಹಾಗೆ ಈ ವರ್ಷದ ಕುಂಭಮೇಳ ಯಾಕೆ ತುಂಬ ಫೇಮಸ್ ಅಂತಂದರೆ, ಇದು 144 years ಆದಮೇಲೆ ಬಂದಿದೆ. ಇದಕ್ಕೆ ಮಹಾಕುಂಭ ಅಂತ ಕರೀತಾರೆ. ಆ್ಯಕ್ಚುಲಿ ಕುಂಭಮೇಳ ಆಗೋದು 4 yearsಗೆ ಒಂದ್ಸಲ ಆಗುತ್ತೆ, ಅದಕ್ಕೆ ಕುಂಭಮೇಳ ಅಂತ ಹೇಳ್ತಾರೆ. ಹಾಗೆ ಅರ್ಧ ಕುಂಭಮೇಳ ಅಂತಂದರೆ 6 yearsಗೆ ಆಗುತ್ತೆ. ಪೂರ್ಣ ಕುಂಭಮೇಳ ಅಂದರೆ 12 yearsಗೆ ಆಗುತ್ತೆ. ಸೊ ಇದು ಬಂದಿರೋದು 144 years, ಅಂದರೆ ಇದು 12 years ಪೂರ್ಣ ಸೈಕಲ್ ಇರುತ್ತಲ್ಲ, ಅದು 12 cycles ಆಗಿ ಬಂದಿರೋದು 144 years ಮಹಾಕುಂಭಮೇಳ. ಅದಕ್ಕೋಸ್ಕರ ತುಂಬ ಜನ ಆಲ್ರೆಡಿ 45 crores ಜನ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ಸೊ ಇದು ನೆಕ್ಸ್ಟ್ 144 years ಬರೋಷ್ಟರಲ್ಲಿ ನೀವು ಇರಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಇವಾಗ ಎಲ್ಲರೂ ಹೋಗಿ ಅಂದರೆ ಈ ಟೈಮಲ್ಲಿ, ನಾವಿರೋ ಟೈಮಲ್ಲಿ ಇದು ಬಂದಿರೋದು. ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಇನ್ನು ಯಾರ್ಯಾರು ಹೋಗಿಲ್ಲ, ಹೋಗಿ ಇದನ್ನ ಮಿಸ್ ಮಾಡ್ಕೋಬೇಡಿ, ತುಂಬ ರಶ್ ಇದೆ ಅದು ಇದು. ಸೊ ಇವಾಗ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಪ್ಡೇಟ್ಸ್ ಬರ್ತಾ ಇದೆ. ನೋಡಬೇಕು. ನಾನು ಈ ವಿಡಿಯೋ ಯಾವಾಗ ಹಾಕ್ತೀನೋ ನನಗೆ ಗೊತ್ತಿಲ್ಲ, ಬಟ್ ನಾವಂತೂ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅಲ್ಲೋದ್ಮೇಲೆ ಸಿಗ್ತೀನಿ ಮತ್ತೆ. ಈ ಬ್ಯಾಗ್ ಫುಲ್ ಸ್ನ್ಯಾಕ್ಸ್ ಇದೆ. ಬ್ಯಾಗ ಬೇರೆ ಐತೆ ಅದ್ರದ್ದು. ಸ್ನ್ಯಾಕ್ಸ್ ಬ್ಯಾಗ್ ಬರೀ ಇದು ನೋಡಿ ಎಷ್ಟಿದೆ ಸ್ನ್ಯಾಕ್ಸ್. ಒಂದು ಚೀಲ ಹಿಂಗೆ ಕೆಲಸ ಮಾಡೋದು ಪೆಟ್ರೋಲ್. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಟೀ ಬ್ರೇಕಿಗೆ ನಿಂದ್ರಿಸಿದ್ವಿ. ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಜನ ಆಲ್ಮೋಸ್ಟ್ ಎಲ್ಲರೂ ಇವಾಗ ಕುಂಭಮೇಳಕ್ಕೆ ಹೋಗ್ತಾ ಇರೋರೆ. ಬೆಂಗಳೂರಿಂದ ಇಲ್ಲಿ ನೋಡ್ಬೋದು
ಬೆಂಗಳೂರಿಂದ ಒಂದು ದೊಡ್ಡ ಸ್ಲೀಪರ್ ಬಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಬೆಂಗಳೂರಿಂದ ಅವ್ರು ನಿನ್ನೆ ನೈಟ್ 11 ಗಂಟೆಗೆ ಬಿಟ್ಟಿದ್ದಂತೆ. ಇವಾಗ ಬಂದು ರೀಚಾಗಿ ಫಸ್ಟ್ ಕಾಶಿಗೆ ಹೋಗ್ತಾರೆ ಅವರು. ನಾವು ಫಸ್ಟ್ ಪ್ರಯಾಗ್ರಾಜಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾಗ್ಪುರ್ ರೀಚ್ ಆಗಿದ್ವಿ. ಇಲ್ಲಿಂದ ಪ್ರಯಾಗ್ರಾಜ್ ಬಂದು ಇನ್ನೂ 11 ಅವರ್ಸ್ ಜರ್ನಿ ಇದೆ. ಸೊ ಇವಾಗ ನಾಗ್ಪುರಲ್ಲೇ ಸ್ಟೇ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಾವು ಬೆಳಗ್ಗೆ ನಾವು ಮನೆ ಬಿಟ್ಟಿದ್ದು 7 o'clock. ಹಾಗೆ ಇವಾಗ ಟೈಮ್ ಬಂದು ಅರೌಂಡ್ 9 ಆಗಿದೆ. ಆಲ್ಮೋಸ್ಟ್ ನಾವು 14 ಅವರ್ಸ್ ಜರ್ನಿ ಮಾಡಿದ್ವಿ. ಫುಲ್ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಅದಕ್ಕೋಸ್ಕರ ನಾಗ್ಪುರಲ್ಲೇ ಸ್ಟೇ ಮಾಡ್ತೀವಿ. ಫಸ್ಟು ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ರಮಾಶ್ರೀ ಹೋಟೆಲ್ ಅನಿಸುತ್ತೆ. ಇಲ್ಲಿ ಊಟಕ್ಕೆ ಬಂದಿದ್ವಿ. ಆಮೇಲೆ ಸ್ಟೇ ನೋಡಬೇಕು. ಆನ್ಲೈನಲ್ಲಿ ಹುಡುಕಿದ್ದೀವಿ, ಕಾಲ್ ಕೂಡ ಮಾಡಿದ್ವಿ. ರೂಮ್ ಅವೈಲೇಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಸೊ ಊಟ ಮಾಡಿಕೊಂಡು ಇವಾಗ ಅಲ್ಲಿಗೆ ಹೋಗ್ತೀವಿ. ಇವಾಗ ನಾಗ್ಪುರಲ್ಲಿ ಒಂದು Airbnb ಬುಕ್ ಮಾಡಿದ್ವಿ. ಇದಂತೂ ಬ್ಯೂಟಿಫುಲ್ Airbnb ಇದೆ. ಇವಾಗ ಬನ್ನಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. 2 BHK ಪ್ರಾಪರ್ಟಿ ಇದು. ಸೊ ನೋಡ್ಬೋದು ಹೇಗಿದೆ ಅಂತ. ಸಖತ್ತಾಗಿ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡಿದ್ದಾರೆ. ಹೊರಗಡೆ ಈ ಥರ ಸಿಟ್ಟಿಂಗ್ ಸ್ಪೇಸ್ ಇದೆ. ಇಲ್ಲಿ ಬಂದು ಕಿಚನ್, ಇಲ್ಲಿ 1 ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಅಲ್ಲೊಂದು ಬಾತ್ರೂಮ್ ಇದೆ. ಹಾಗೆ ನೋಡ್ಬೋದು ಫ್ರಿಡ್ಜ್ ಎಲ್ಲ ಇದೆ. ಇಲ್ಲೊಂದು ಬೆಡ್ರೂಮ್ ಇದೆ. ಇಲ್ಲೊಂದು ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಇನ್ನೂ ಈ ಕೆಳಗಡೆ ಪ್ರಾಪರ್ಟಿಯಲ್ಲಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಆಮೇಲೆ ನಿಮಗೆ ಬೆಳಗ್ಗೆ ತೋರಿಸ್ತೀನಿ. ಇವ್ರದ್ದು ಕೆಳಗಡೆ ಪ್ರಾಪರ್ಟಿ ಹೇಗಿದೆ ತೋರಿಸ್ತೀನಿ ಅಂದ್ಕೊಳ್ಳಿ. ಇನ್ನೂ ಕೆಳಗಡೆ ಹೋಗ್ಬೇಕು. ಸೊ ಇಲ್ಲಿ ಕೆಳಗಡೆ ಓನರ್ ಮನೆ ಇರೋದು. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು. ಗಾರ್ಡನ್ ಎಲ್ಲ ದಿಸ್ ಇಸ್ ಸೋ ನೈಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇಟ್ಸ್ ಡೇ 2. ಸೊ ಇನ್ನೂ ಪ್ರಯಾಗ್ರಾಜ್ಗೆ ಅರೌಂಡ್ 600 ಕಿಲೋಮೀಟರ್ಸ್ ಇದೆ ನಾಗ್ಪುರಿಂದ. ನಿನ್ನೆ ಒಳ್ಳೆ ನಿದ್ದೆ ಆಯಿತು ನಿಜ. ಸೊ ಇವಾಗ ಬೆಳಗ್ಗೆ 4 o'clock ಎದ್ದು ಇನ್ನೂ ಸ್ನಾನ ಎಲ್ಲ ಮಾಡಿಕೊಂಡು ಸೊ ಇವಾಗ ರೆಡಿ ಆಗಿದ್ದೀವಿ. 5 o'clockಗೆ ಚೆಕ್ಔಟ್ ಮಾಡ್ತೀವಿ ಇಲ್ಲಿಂದ. ಇದು ಪ್ರಾಪರ್ಟಿ ಅಂತೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ತುಂಬ ಕ್ಲೀನಾಗಿದೆ. ಅದಕ್ಕೆ ನಿನ್ನೆ ಒಳ್ಳೆ ನಿದ್ದೆ ಆಯಿತು. ಸೊ ಇವಾಗ ಇಲ್ಲಿಂದ ಪ್ರಯಾಗ್ರಾಜ್ಗೆ ಹೊರಡಬೇಕು. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವರು ಏನು ಇದು ಅದೇನಂತಾರೆ ಪ್ಯಾಕೇಜ್ ಟ್ರಿಪ್ಪಲ್ಲಿ ಬರ್ತಾರಲ್ಲ ಆ ಥರ ಬರ್ತಾ ಇದ್ದಾರೆ. ಅರೌಂಡ್ 40 ಮೆಂಬರ್ಸ್ ವೆಹಿಕಲ್ ಮಾಡ್ಕೊಂಬಂದಿರೋ ಸೆಮಿ ಸ್ಲೀಪರ್ ಬಸ್ಸು. ಅವರು ಕೂಡ ಇವಾಗ ನಾಗ್ಪುರಿಗೆ ಬಂದಿದ್ದಾರೆ. ಅಂದರೆ ಅವರು ಇವಾಗ ತ್ರಯಂಬಕೇಶ್ವರು, ಗೃಹಣೇಶ್ವರು ಆ ಕಡೆ ಎಲ್ಲ ಜ್ಯೋತಿರ್ಲಿಂಗ ನೋಡಿಕೊಂಡು ಇವಾಗ ಪ್ರಯಾಗ್ರಾಜ್ ಕಡೆ ಬರ್ತಾ ಇದ್ದಾರೆ. ಅವ್ರು ಇನ್ನೂ ಒಂದು 15 ಕಿಲೋಮೀಟರ್ಸ್ ಇದೆ ನಾಗ್ಪುರ್ಗೆ ಬರೋಕ್ಕೆ. ಮೇ ಬಿ ನೋಡಬೇಕು, ಆದರೆ ಮೀಟ್ ಆಗ್ತೀವಿ ಅನಿಸುತ್ತೆ ಎಲ್ಲರೂ. ಸೊ ನಮ್ಮ ಮಮ್ಮಿ, ಆಮೇಲೆ ನಮ್ಮ ಕಾಕ, ನಮ್ಮ ಕಕ್ಕಿ, ಸೊ ಫುಲ್ ಒಂದು 10 to 15 ಮೆಂಬರ್ಸ್ ಇದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ ಬಸ್ಸಲ್ಲಿ. ಸೊ ನೋಡಬೇಕು ಸಿಗ್ತಾರಾ ಇಲ್ಲ ನೋಡಬೇಕು. ಇವ್ರ ಲೈವ್ ಲೊಕೇಶನ್ಗೆ ಇನ್ನೂ 1 minute ಇದೆ ಅಷ್ಟೇ. ಸೊ ನಾವು ಆ ಪ್ರಾಪರ್ಟಿನ ಚೆಕ್ಔಟ್ ಮಾಡಿದ್ವಿ. ಅರೌಂಡ್ 5:30 ಆಗಿತ್ತು. ಚೆಕ್ಔಟ್ ಮಾಡಿ ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಲೈವ್ ಲೊಕೇಶನ್ ಕಳಿಸಿತ್ತು. ಅವ್ರನ್ನ ಮೀಟ್ ಆಗಿ ಸೊ ಮತ್ತೆ ಜರ್ನಿ ಮಾಡ್ತೀವಿ. ಐ ಥಿಂಕ್ ಬಸ್ ಇದೆ ಅನ್ಸುತ್ತೆ. ಇದಲ್ಲ ಇಲ್ಲಿದೆ ಅಲ್ಲ, ಬಸ್ ಇದೆ. ಸೊ ಅವ್ರು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ರೆ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡೋಣ ಅನ್ಕೊಂಡಿದ್ವಿ. ಬಸ್ ಅವ್ರು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾರೆ, ಅಡುಗೆ ಎಲ್ಲ ಮಾಡ್ತಾರೆ. ಸಿಕ್ಕದ ಬಸ್ಸು ಎಲ್ಲ ಯಾರು ಕಾಣಿಸ್ತಾ ಇಲ್ಲ. ಹಾಯ್, ಗುಡ್ ಮಾರ್ನಿಂಗ್. ಯಾರು ಕಾಣಿಸ್ತೀವಿ? ಇವರೆಲ್ಲ ಬಾಯ್ ಬಾಯ್ ಇಟ್ಕೊಂಡ್ಬಿಡಕೇನಲ್ಲೇ ಬಾಯ್ ಡಮ್ಮಿ. ಇಲ್ಲ ಇರು ನೀನು. ಓ ಬಂಗಾರ ತೆಗಿಲ್ ನೋಡ. ಎಲ್ಲರೂ ಸಿಕ್ಕರು. ಇವಾಗ ಮತ್ತೆ ಪ್ರಯಾಗ್ರಾಜಲ್ಲಿ ಮೀಟ್ ಆಗಮ್ಮ ಎಲ್ಲರನ್ನು. ಬಾಯ್ ಬಾಯ್ ಬಾಯ್. ಅಲ್ಲೇ ಇನ್ನು ಬಿಟ್ಟು ಹೋಗ್ತೀವಿ ಇವಾಗ ಇಲ್ಲಿ. ಇವಾಗ ಅವ್ರನ್ನೆಲ್ಲ ಮೀಟ್ ಆಗಿ ಅವ್ರ ಬಸ್ ಮುಂದೆ ಹೋಯ್ತು. ಸೊ ಇವಾಗ ಅವ್ರು ರೂಮ್ ಹುಡುಕ್ತಾ ಇದ್ದಾರಂತೆ. ಸೊ ಅವರು ಒಂದೇನೋ ರೂಮ್ ಹುಡುಕಿ ಫ್ರೆಶ್ ಅಪ್ ಆಗಿ ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮಾಡ್ತಾರೆ. ಸೊ ಅವ್ರನ್ನ ಕಳಿಸಿ ನಾವು ಇವಾಗ ಟೀ ಬ್ರೇಕಿಗೆ ನಿಲ್ಲಿಸಿದ್ದೀವಿ.
ಫುಲ್ ಚಳಿ ಇದೆ, ಆದರೆ ಇಲ್ಲಿ ಚಳಿ ಇಲ್ಲ ಅನ್ಕೊಂತ ಇದೀವಿ, ಬಟ್ ಫುಲ್ ಚಳಿ ಇದೆ. ಸೊ ನಾವು ಹೊರಡಬೇಕು. ಮೇ ಬಿ ಸಾಯಂಕಾಲ ಆಗುತ್ತೆ ಅನ್ಸುತ್ತೆ ನಾವು ರೀಚ್ ಆಗೋದು ಪ್ರಯಾಗ್ರಾಜ್ಗೆ. ನೋಡಬೇಕು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತೆಲ್ಲ ಅಪ್ಡೇಟ್ ಕೊಡ್ತೀನಿ. ಟೀ ಕುಡಿಯೋಣ ಬನ್ನಿ. ಇವಾಗ ದಾರಿಯಲ್ಲಿ ಬ್ರೇಕ್ಫಾಸ್ಟ್ ನಿಂದಿಸಿದ್ದೀವಿ. ಇದು ಬಂದು ಹೋಟೆಲ್ಲು, ಆದರೆ ನಾನು ಇದು ಈ ಥರ ಸೆಟಪ್ ನೋಡಿ ನಾನು ಯಾವುದೋ ಮದುವೆ ಅಂತ ಅನ್ಕೊತ ಇದೆ, ಆದರೆ ಮದುವೆ ಅಲ್ಲ. ಇಲ್ಲಿ ನೋಡ್ಬೋದು ರೆಸ್ಟೋರೆಂಟ್ನೇ ಯಾವ ಥರ ಡೆಕೋರೇಷನ್ ಮಾಡಿದ್ರು. ಮೇ ಬಿ ಮದುವೆ ಇತ್ತು ಅನ್ಸುತ್ತೆ, ಅದಕ್ಕೋಸ್ಕರ ಈ ಥರ ಸೆಟಪ್ ಇತ್ತು ಏನೋ ಗೊತ್ತಿಲ್ಲ. ಫುಲ್ ಒಂಥರ ಇದು ಪಂಜಾಬಿ ಸ್ಟೈಲ್ ರೆಸ್ಟೋರೆಂಟ್. ಇದು ಪಕ್ಕ ಪಂಜಾಬಿ ಸ್ಟೈಲ್ ಡಾಬಾ ಇದು. ಇವಾಗ ಊಟಕ್ಕೆ ನಿಂದ್ರಿಸಿದ್ದೀವಿ. ಬೆಳಗ್ಗೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗ 5:30 ಆಗಿತ್ತು ಬೆಳಗ್ಗೆ. ಸೊ ಅಲ್ಲಿ ಇಲ್ಲಿ ಸ್ವಲ್ಪ ನಿಂದ್ರಿಸ್ಕೊಂಡು ಬಂದ್ವಿ. ಇವಾಗ ಊಟಕ್ಕೆ ನಿಂದ್ರಿಸಿದ್ವಿ. ಟೈಮ್ ಬಂದು 1:30 ಆಗಿದೆ. ಆಲ್ಮೋಸ್ಟ್ 6 to 7 hours ಟ್ರಾವೆಲ್ ಮಾಡಿದ್ದೀವಿ ಅನಿಸುತ್ತೆ. ಇನ್ನೂ ಪ್ರಯಾಗ್ರಾಜ್ಗೆ ಹೋಗೋಕ್ಕೆ ನಮಗೆ ಒಂದು 5 hours ಆದರೂ ಬೇಕು. ಇಲ್ಲಿ ಟೈಮಿಂಗ್ಸ್ ಬಂದು 5:30ಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಸೊ ಹಾಗೆ ನಾವು ಪ್ರಯಾಗ್ರಾಜಲ್ಲಿ ಜಂಗಮವಾಡಿ ಮಠದಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಸೊ ಇವಾಗ ನಿಂದಿಸಿರೋ ರೆಸ್ಟೋರೆಂಟ್ ಇದು ಫುಲ್ ಪಂಜಾಬಿ ಡಾಬಾ. ಸೂಪರ್ ಆಗಿದೆ, ನೋಡ್ಬೋದು ಯಾವ ಥರ ಇದೆ ಅಂತ. ಚೆನ್ನಾಗಿದೆ. ಇಲ್ಲಿ ಊಟಕ್ಕೆ ನಿಂದಿರಿಸಿದ್ದೀವಿ. ಇವಾಗ ನಮ್ಮಿಯವರಂದ್ರೂ ಇನ್ನೂ ಫುಲ್ ಆ ಬಸ್ ತುಂಬಾ ಹಿಂದೆ ಇದೆ. ಅವ್ರು ಅಂದರೆ ನಾಷ್ಟನೂ ಅಲ್ಲೇ ಪ್ರಿಪೇರ್ ಮಾಡ್ತಾರೆ, ಹಾಗೆ ಊಟ ಎಲ್ಲ ಮಾಡ್ಕೊಂಡು ಬರೋಕ್ಕೆ ಅವರು ಮೇ ಬಿ ನೈಟ್ ರೀಚ್ ಆಗ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಬನ್ನಿ ಅಂದರೆ ಇನ್ನೂ ಲಾಸ್ಟ್ 10th February ಎಲ್ಲ ಫುಲ್ ರಶ್ ಇದೆ. 300 kilometers ಎಲ್ಲ ಫುಲ್ ಜಾಮ್ ಆಗಿದೆ ಅಂತ ಹೇಳ್ತಾಯಿದ್ರು. ಬಟ್ ನಾವು ಇವಾಗ ಬರಬೇಕಾದ್ರೆ ಏನು ಟ್ರಾಫಿಕ್ ಜಾಮ್ ಇಲ್ಲ, ಆರಾಮಾಗಿ ವೆಹಿಕಲ್ಸ್ ಎಲ್ಲ ಮೂವ್ ಆಗ್ತಾ ಇದೆ. ಇವಾಗ ಪ್ರಯಾಗ್ರಾಜ್ಗೆ ಇಲ್ಲಿಂದ 180 kilometers ಇದೆ. ನಮ್ಮ ಕಾರ್ ಬಿಟ್ಟೋಗ್ಬಿಟ್ಟಿದೆ. ನಾವು ಊಟಕ್ಕೆ ನಿಲ್ಲಿಸಿದ್ವಿ, ಕಾರ್ ಬಿಟ್ಟೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಟ್ಯಾಕ್ಸಿ ತೊಗೊಂಡು ಹೋಗ್ತಾ ಇದೀವಿ. ಬರ್ತೀರಾ ನೀವು? ಸೊ ಯಾರು ಬರ್ತಾರೆ? ಇಲ್ಲೊಂದು ಸೀಟ್ ಖಾಲಿ ಇದೆ, ಇಲ್ಲೊಂದು ಸೀಟ್ ಖಾಲಿ ಇದೆ, ಮುಂದೆ 2 ಸೀಟ್ ಖಾಲಿ ಇದೆ. ಕರ್ಕೊಂಡು ಹೋಗ್ತೀನಿ ಎಲ್ಲರನ್ನು. ಬನ್ನಿ ಜನರೇ, ಬನ್ನಿ 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 ಜನರೇ. ಈ ಡಾಬಾದಲ್ಲಿ ಊಟ ಮಾತ್ರ ತುಂಬ ಸೂಪರ್ ಆಗಿತ್ತು. ಹೊಟ್ಟೆ ಫುಲ್ ಆಯಿತು ಊಟ ಮಾಡಿ. ಇವಾಗ ಮತ್ತೆ ಪ್ರಯಾಗ್ರಾಜ್ಗೆ ಜರ್ನಿ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ 5 hours ತೋರಿಸ್ತಾ ಇದೆ. ಇನ್ನು ಊಟ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಲೊಕೇಶನಿಂದ ಪ್ರಯಾಗ್ರಾಜ್ ಬಂದು ಇನ್ನೂ 180 kilometers ಇದೆ. ಏನೂ ಟ್ರಾಫಿಕ್ ಇಲ್ಲ. ಸೊ 1-2 ದಿನ ಮುಂಚೆ ಫುಲ್ ಟ್ರಾಫಿಕ್ಕು ಅದು ಇದು ಅಂತ ಹೇಳಿ ಫುಲ್ ಇತ್ತು ಅಂತ ಟ್ರಾಫಿಕ್ಕು. ಆ್ಯಕ್ಚುಲಿ ಅದು ಯಾವ ಸ್ನಾನ ಅಂತಾರೆ, ಶಾಹಿ ಸ್ನಾನ ಇತ್ತಲ್ಲ, ಅದಕ್ಕೋಸ್ಕರ ರಶ್ ಇತ್ತು ಅನಿಸುತ್ತೆ ಅಷ್ಟೇ. 300 kilometers ಎಲ್ಲ ಜಾಮ್ ಆಗಿತ್ತಂತೆ. ಅದನ್ನು ನೋಡಿ ನಾವು ಬರಬೇಕಾ ಬೇಡವಾ ಅಂತ ಎಷ್ಟೊಂದು ಯೋಚನೆ ಮಾಡ್ಬಿಟ್ಟಿದ್ವಿ. ಬಟ್ ಇವಾಗ ಏನು ಟ್ರಾಫಿಕ್ಕು ಅದು ಏನೂ ಇಲ್ಲ, ಆರಾಮಾಗಿ ವೆಹಿಕಲ್ಸ್ ಎಲ್ಲ ಆರಾಮಾಗಿ ಮೂವ್ ಆಗ್ತಿದೆ. ಸೊ ಹಾಗೆ ನಮ್ಮ ಲೊಕೇಶನಿಂದ 180 kilometers, ಇನ್ನು 4 hours, ಅವಾಗೆ 5 hours ಅಂತ ಹೇಳಿದೆ, ಇಲ್ಲ 4 hours 20 minutes ಏನೋ ತೋರಿಸ್ತಾ ಇದೆ ಇನ್ನು. ಸೊ ನೋಡಬೇಕು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ನಮಗೆ ಇವಾಗ ಪ್ರಯಾಗ್ರಾಜ್ ಇನ್ನೂ ಬಂದು ಅರೌಂಡ್ 40 kilometers ಇದೆ. ಪ್ರಯಾಗ್ರಾಜ್ ನಿಯರ್ ಬಂದಂಗೆಲ್ಲ ಇಲ್ಲಿ ಗ್ಯಾಸ್ ಸ್ಟೇಷನಲ್ಲಿ ಗ್ಯಾಸ್ ಮತ್ತು ಪೆಟ್ರೋಲ್ಗೆ ಡೀಸೆಲ್ಗೆಲ್ಲ ಎಷ್ಟು ಕ್ಯೂ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ವೆಹಿಕಲ್ ನೋಡ್ಬೋದು. ಫುಲ್ ಕ್ಯೂ ಇದೆ. ಹಾಗೆ CNGಗೆ ಜಾಸ್ತಿ ಕ್ಯೂ ಇದೆ. ಹಾಗೆ ಸ್ವಲ್ಪ ಕಡೆ CNG ಎಲ್ಲ ಖಾಲಿ ಆಗಿದೆ ಅಂತ ಏನೋ ಬೋರ್ಡೆಲ್ಲ ಹಾಕ್ಬಿಟ್ಟಿದ್ದಾರೆ. ಪ್ರಯಾಗ್ರಾಜ್ ಅರೌಂಡ್ ಒಂದು 100 kilometers ಆ ಥರ ಇದ್ದಾಗ ರೋಡ್ ತುಂಬ ಕನ್ಫ್ಯೂಷನ್ ಇದೆ. ಗೂಗಲ್ ಮ್ಯಾಪ್ ಒಂದು ರೂಟ್ ತೋರಿಸ್ತಾ ಇದೆ. ಸೊ ಬಟ್ ಹೈವೇ ಇರೋದು ಒಂದು ಕಡೆ ಇದೆ, ಇಲ್ಲಿ ಲೋಕಲ್ಸ್ ಹೇಳೋದು ಒಂದು ಕಡೆ ಹೇಳ್ತಾ ಇದ್ದಾರೆ. ಗೂಗಲ್ ಮ್ಯಾಪ್ ತೋರಿಸ್ತಾ ಇರೋದೇ ಒಂದು ರೂಟ್ ತೋರಿಸಿದೆ. ಸೊ ಫುಲ್ ಕನ್ಫ್ಯೂಷನ್ ಆಗ್ತಿದೆ. ಸೊ ಇಲ್ಲಿ ಅಂದರೆ ಹಿಂಗೆ ಹೈವೇ ಪ್ರಕಾರ ಅರೌಂಡ್ 50 kilometers, ಇಲ್ಲಿ ಗೂಗಲ್ ಮ್ಯಾಪ್ ಪ್ರಕಾರ ಅರೌಂಡ್ 90 kilometers ಏನೋ ತೋರಿಸ್ತಾ ಇದೆ. ಇಲ್ಲಿ ಫುಲ್ ಜಾಮ್ ಆಗಿಬಿಟ್ಟಿದೆ ಇವಾಗ. ಸೊ ತೋರಿಸ್ತೀನಿ ಬನ್ನಿ ನಿಮ್ಗೆ ಎಷ್ಟು ಜಾಮ್ ಆಗಿದೆ ಅಂತ. ಸೊ ನೋಡ್ಬೋದು ಫುಲ್ ಜಾಮ್ ಆಗಿಬಿಟ್ಟಿದೆ. ಅವರು ಎಡಕ್ಕೆ ಕೊಂಡ್ರ ಅದಕ್ಕೆ ನೋಡಿ ನೋಡ್ಬೋದು ಎಷ್ಟು ವೆಹಿಕಲ್ಸ್ ಇದೆ ಅಂತ. ಇವಾಗ ಗೂಗಲ್ ಮ್ಯಾಪಲ್ಲಿ ನೋಡ್ಬೋದು ಇಲ್ಲೇ ಲೆಫ್ಟ್ ಹೋಗಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಎಷ್ಟಿದೆ 90 kilometers ಇದೆ. ಬಟ್ ನೋಡ್ಬೋದು ಇಲ್ಲಿ ವೆಹಿಕಲ್ಸ್ ಎಲ್ಲ ಸ್ಟ್ರೇಟ್ ಹೋಗ್ತಾ ಇದೆ. ಸ್ಟ್ರೇಟ್ ಹೋಗಿ ಅಂತ ತೋರಿಸ್ತಾ ಇದ್ದಾರೆ. ಸ್ಟ್ರೇಟ್ ಹೋಗ್ಬೇಕು ಪ್ರಯಾಗ್ರಾಜ್ಗೆ ಅಂತ. ಬಟ್ ಸ್ಟ್ರೇಟ್ ಹೋದ್ರೆ 25 kilometers. ಬಟ್ ಇಲ್ಲಿ ನೋಡಿದ್ರೆ ಲೆಫ್ಟ್ ಹೋಗಿ ಅಂತ ತೋರಿಸ್ತಿದೆ. ಮೇ ಬಿ ಟ್ರಾಫಿಕ್ ಜಾಮ್ ಇರೋದಕ್ಕೆ ಹಂಗೆ ತೋರಿಸ್ತಿದ್ದಾನೋ ಏನೋ ಗೊತ್ತಿಲ್ಲ. ಫುಲ್ ಕನ್ಫ್ಯೂಷನ್ ಇದೆ.
ನೋಡ್ರಿ ಇಲ್ಲಿ ಸಂಗಮ 22 ಕಿಲೋಮೀಟರ್ಸ್ ಆಯ್ತಾ. ಆದರೆ ಇಲ್ಲಿ ನೋಡಿ ಗೂಗಲ್ ಮ್ಯಾಪ್ ಏನು ತೋರಿಸ್ತಿದೆ, ಯೂಟರ್ನ್ ಹೋಗಿ ಅಂತಲೇ ತೋರಿಸ್ತಿದೆ ಅವಾಗಿಂದ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸಿ ಇಲ್ಲಿ ನೋಡಿ ಯೂಟರ್ನ್. ಪ್ರಯಾಗ್ರಾಜ್ 17 ತೋರಿಸ್ತು ಅಲ್ಲಿ. ಇಲ್ಲಿ ನೋಡಿ ಮತ್ತೆ ಗೂಗಲ್ ಮ್ಯಾಪಲ್ಲಿ ಯೂಟರ್ನ್ ಮಾಡ್ಕೊಂಡು ಹೋಗಿ ಅಂತ ತೋರಿಸಿದೆ. ಇಲ್ಲಿ 94 ಕಿಲೋಮೀಟರ್ಸ್. ಇದು ಯಾಕೆ ಯೂಟರ್ನ್ ಅಂತ ಗೊತ್ತಾನೆ ಆಗ್ತಾ ಇಲ್ಲ. ಅಲ್ಲಿ 10 ಮಿನಿಟ್ಸ್ ಟ್ರಾಫಿಕ್ ಆಗಿತ್ತು. ಅದು ಟ್ರಾಫಿಕ್ ಯಾಕಾಗಿತ್ತು ಅಂತಂದ್ರೆ ಅಲ್ಲಿ ಪೊಲೀಸ್ ಬ್ಯಾರಿಕೇಡ್ ಹಾಕಿ ನಿಲ್ಲಿಸಿದ್ರು. ಯಾಕಂದ್ರೆ ಒಂದೇ ಸಲ ವೆಹಿಕಲ್ಸ್ ಎಲ್ಲ ಎಂಟ್ರಿ ಆದರೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಸಿಟಿ ಒಳಗಡೆ ಅಂತ ಅಲ್ಲಿ ಹೈವೇಯಲ್ಲಿ ಬ್ಯಾರಿಕೇಡ್ ಹಾಕಿದ್ರು ಅನ್ಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಮ್ ತೋರಿಸ್ತಾ ಇತ್ತು ಅಷ್ಟೇ. ನಮ್ಮ ಲೊಕೇಶನ್ ಹೋಗೋಕ್ಕೆ ಇನ್ನೂ 12 ಕಿಲೋಮೀಟರ್ಸ್ ಇದೆ ಅಷ್ಟೇ. ಇವಾಗ ನಾವು ಈ ಟ್ರಾಫಿಕಲ್ಲಿ ನಿಂತ ಹಾಫ್ ಆನ್ ಅವರ್ ಆಯಿತು. ಸೊ ಇನ್ನೂ ಎಷ್ಟು ಅವರ್ ತೋರಿಸ್ತಾ ಇದೆ ಅಂದರೆ ಇನ್ನೂ 50 ಮಿನಿಟ್ಸ್ ತೋರಿಸ್ತಾ ಇದೆ 12 ಕಿಲೋಮೀಟರ್ಸ್ಗೆ. ಇವಾಗ ಏನೋ ಪ್ರಯಾಗ್ರಾಜ್ ಒಳಗಡೆ ಎಂಟ್ರಿ ಆದ ತಕ್ಷಣ ಫುಲ್ ಜಾಮ್ ಆಗಿದೆ ಇಲ್ಲಿ. ಇದು ನಾವು ರೈಲ್ವೆ ಬ್ರಿಡ್ಜ್ ಕೆಳಗೆ ಹೋಗ್ತಾ ಇದ್ದೀವಿ. ನೈನಿ ಬ್ರಿಡ್ಜ್ ಅಂತ, ಇದು ಓಲ್ಡ್ ನೈನಿ ಬ್ರಿಡ್ಜ್. ಇದು ಮೇಲೆ ಹೊಸ ಬ್ರಿಡ್ಜ್ ನೈನಿ ಬ್ರಿಡ್ಜ್ ಅಂತ. ಈಗ ನಾವು ಬಂದಿರೋದು ಓಲ್ಡ್ ನೈನಿ ಬ್ರಿಡ್ಜ್. ಸ್ಟಿಲ್ प्रयागराज राजेश्वर महाराज की चामुंडेश्वर माता की ओम नमः शिवाय, ओम नमः शिवाय, हर हर भोलेनाथ महाराज की, भोलेनाथ महाराज की। ಫೈನಲಿ ಗೈಸ್ ಆಫ್ಟರ್ 36 ಅವರ್ಸ್ ಆಫ್ ಜರ್ನಿ ಪ್ರಯಾಗ್ರಾಜಿಗೆ ಬಂದು ರೀಚ್ ಆದ್ವಿ. ಒಬ್ಬ ಪ್ರಯಾಗ್ರಾಜ್ ಏನೋ ಅದೇನೋ ಅದು ಎಂಟ್ರಿ ಆದ ತಕ್ಷಣ ಅದು ಒಂದು ವೈಬ್ಸೇ ಬೇರೆ, ಸಖತ್ತಾಗಿದೆ ನಿಜ. ಇನ್ನೂ ಟೈಮ್ ಇದೆ, ಯಾರ್ಯಾರು ಬಂದಿಲ್ಲ ಕಂಪಲ್ಸರಿ ಮಿಸ್ ಮಾಡ್ಕೋಬೇಡಿ, ಬನ್ನಿ. ಸೊ ನಾವು ಇವಾಗ ಪ್ರಯಾಗ್ರಾಜಲ್ಲಿ ಸ್ಟೇ ಮಾಡ್ತಾ ಇರೋದು ಜಂಗಮವಾಡಿ ಮಠದಲ್ಲಿ. ಸೊ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೇ. ಬನ್ನಿ ಇವಾಗ ಕ್ವಿಕ್ಕಾಗಿ ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ರೂಮ್ ಈ ಥರ ಇದೆ, ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ಅಟ್ಯಾಚ್ ವಾಶ್ರೂಮ್ ಇದೆ, 5 ಕಾಟ್ಸ್ ಇದೆ ಇಲ್ಲಿ. ಹಾಗೆ ಇಲ್ಲಿ ಸೊ ನೀಟ್ ಆ್ಯಂಡ್ ಕ್ಲೀನ್ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಇವಾಗ ಫ್ರೆಶ್ ಅಪ್ ಆಗಿ ಕೆಳಗಡೆ ಸ್ವಾಮಿಗಳಿದ್ದಾರೆ ಅಂತ ಅಜ್ಜರಿದ್ದಾರೆ. ಸೊ ಹೋಗಿ ಅವ್ರನ್ನ ಭೇಟಿಯಾಗಿ ಆಮೇಲೆ ಪ್ರಸಾದ ಮಾಡ್ತೀವಿ ಕೆಳಗಡೆ. ಇವಾಗ ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಸ್ವಾಮೀಜಿ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ಹಾಗೆ ಪ್ರಸಾದ ಕೂಡ ಇದೆ, ಇಲ್ಲಿ ಪ್ರಸಾದ ಮಾಡ್ತೀವಿ. ಸೊ ನೋಡಬೇಕು, ಆದರೆ ನೈಟ್ ಎಲ್ಲ ನೋಡ್ತೀವಿ ಹೇಗಿದೆ ಪ್ರಯಾಗ್ರಾಜ್ ಅಂತೆಲ್ಲ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸೊ ಗೊತ್ತಿಲ್ಲ, ಟಯರ್ಡ್ ಆಗಿದ್ದೀವಿ. ಬಟ್ ಇಲ್ಲಿ ಬಂದಮೇಲೆ ಎಲ್ಲ ನೋಡಬೇಕು. ನಾವಿನ್ನೂ 2 ಡೇಸ್ ಪ್ರಯಾಗ್ರಾಜಲ್ಲೇ ಇರ್ತೀವಿ. ಸೊ ಬಟ್ ಏನೋ ಎಲ್ಲ ನೋಡಬೇಕು ಅನ್ನೋದು ತುಂಬ ಆಸೆ ಇದೆ. ಸೊ ನೋಡಬೇಕು, ಆದರೆ ಹೊರಗಡೆ ಹೋಗ್ತೀವಿ ಅಂದ್ಕೊಂಡು. ಇಲ್ಲಾಂದರೆ ಬಂದು ಪ್ರಸಾದ ಮಾಡ್ಕೊಂಡು ಬಂದು ರೆಸ್ಟ್ ಮಾಡ್ತೀನಿ. ಜಂಗಮವಾಡಿ ಮಠದಿಂದ ವ್ಯೂ ನಿಮಗೆ ತೋರಿಸ್ತೀನಿ ಬನ್ನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ, ಕಾಣಿಸ್ತಾ ಇದೆನಾ? ಸೊ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಬಂದು ನಮ್ಮ ಊರಿಂದ ಪ್ರಯಾಗ್ರಾಜಿಗೆ ಜರ್ನಿ ಹೇಗಿತ್ತು ಅಂತ ನಿಮಗೆಲ್ಲ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನೋ ಮಹಾಕುಂಭಮೇಳ ಎಕ್ಸ್ಪ್ಲೋರ್ ಮಾಡೋದು, ಹಾಗೆ ಪ್ರಯಾಗ್ರಾಜ್, ಆದರೆ ನಿಮಗೆ ವಾರಣಾಸಿ ಮತ್ತು ಅಯೋಧ್ಯೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲೇ ತೋರಿಸ್ತೀನಿ. ಸೊ ನೋಡೋಣ ಏನೇನಾಗುತ್ತೆ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಏನೋ ಪ್ರಯಾಗ್ರಾಜಲ್ಲಿ ಏನೇನು ಪ್ಲೇಸಸ್ ನೋಡ್ತೀವಿ, 2 ಡೇಸ್ ಇರ್ತೀವಲ್ಲ, 2 ಡೇಸಲ್ಲಿ ಏನೇನು ಪ್ಲೇಸಸ್ ನೋಡ್ತೀವಿ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದೊಂದು ಜರ್ನಿ ವಿಡಿಯೋ ಆಗಿತ್ತು ಅಷ್ಟೇ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.